ಇವತ್ತು ಉತ್ತರ ಕೆಪಿಎಸ್ ಮಾನ್ಯ ಸಭಾಧ್ಯಕ್ಷರೇ, ಕೆಪಿಸಿಸಿ ಕೆಪಿಎಸ್ಸಿ ಆಯ್ತು ಸುರೇಶ್, ಒಂದು ಅಕ್ಷರ ತಪ್ಪಲಿಕ್ಕಿಲ್ಲ ನಿಮ್ಗೆ. ಎಲ್ಲಿಂದ ಎಂತ ಮಾಡಿದ್ರೆ ಒಂದೊಂದು ಆಯ್ತು ಬೆಲ್ಲ ಪ್ರತಿಯೊಂದು ಅಕ್ಷರಕ್ಕೆ ಕೂಡ ನೀವು ನಿಂತು ಚರ್ಚೆ ಮಾಡಿದ್ರೆ ಹೇಗೆ ಆಗ್ತದೆ? ಆಯ್ತು, ಅದು ಎಕ್ಸಾಮಿನೇಷನ್ ಅಲ್ಲಲ್ಲ ಇದು. ಆಯ್ತಪ್ಪ, ನೀನು ಹಳೆ ನನ್ನ ಎಲ್ಲ ಶಿಷ್ಯ ಅಲ್ಲಪ್ಪ, ಈಸ್ ಎ ಲೀಡರ್ ನಾವು. ಹಳೆ ಸಹೋದ್ಯೋಗಿ ಅದಕ್ಕೆ ಸಾರ್ಥಕ ಆಯಿತು. ನಾನು ಮಾನ್ಯ ಅಧ್ಯಕ್ಷರೇ, ಕೆಪಿಎಸ್ಸಿ ಅಂತ ಹೇಳೋದ್ರ ಬದಲು ಕರ್ನಾಟಕ ಲೋಕಸೇವಾ ಆಯೋಗ ಪೂರ್ಣ ಹೇಳ್ಬಿಡೋದೇ ಒಳ್ಳೆಯದು. ನಾನು ಕೆಪಿಸಿಸಿ ಅಂತ ಉದ್ದೇಶಪೂರ್ವಕವಾಗಿ ಹೇಳಬೇಕು ಅಂತ ಹೇಳಿರಲಿಲ್ಲ, ಅದು ಬಾಯಿ ತಪ್ಪಿ ಬಂದ್ಬಿಟ್ಟಿತ್ತು. ಈ ತಿಂಗಳು 4ನೇ ತಾರೀಕು ವಿರೋಧ ಪಕ್ಷದ ಸದಸ್ಯರು ಕೆಪಿಸಿಸಿನಲ್ಲಿ ಅಲ್ಲ ಕೆಪಿಎಸ್ಸಿನಲ್ಲಿ ಅಲ್ಲ ಮುಂದಿನ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಅವ್ರ ಮನಸ್ಸಲ್ಲಿದೆ, ಅದನ್ನ ಪದೇ ಪದೇ ಅಶ್ವಥ್ ನಾರಾಯಣ ಮುಂದಿನ ಸರ್ಕಾರ ಬೇರೆ ಹೇಳ್ತಾ ಇದ್ರಿ, ಈ ಪರಿಸ್ಥಿತಿ ಈಗಲೇ ಹಿಂಗಾಗಿದೆಯಲ್ಲ ಸರ್, ಇದು ಏನಪ್ಪ ಮಾಡೋದು? ಕೂತ್ಕೊಳ್ಳಿ. ಯಾವುದು ಜಾಸ್ತಿ ಬಳಕೆ ಮಾಡ್ತೀವಿ ಅದು ಪದ ಜಾಸ್ತಿ ಬರೋದು ಬಾಯಿನಲ್ಲಿ. ಯಾವುದನ್ನು ಉಪಯೋಗಿಸ್ತೀವಿ ಹೆಚ್ಚು ಉಪಯೋಗಿಸ್ತೀವಿ ಆ ಪದ ಬರ್ತದೆ. ಅದರಿಂದ ಕೆಪಿಎಸ್ಸಿ ಬಳಸೋದು ಬಹಳ ಕಡಿಮೆ, ಕೆಪಿಸಿಸಿ ಬಳಸೋದು ಜಾಸ್ತಿ. ಅವರ ಅಧ್ಯಕ್ಷರು ನಮ್ಮ ಪಕ್ಷದ ಅಧ್ಯಕ್ಷರು ಅವರು. ನಿಮಗೆ ಹೇಗೆ ವಿಜೇಂದ್ರ ಅಧ್ಯಕ್ಷರು ಅಂತ ನೀವು ಹೇಳ್ಕೊತೀರಿ, ಹಾಗೆ ಅವರು ಅಧ್ಯಕ್ಷರು. ಈಗ ನಾನು ಅದನ್ನ ಮಾಡಕ್ ಹೋಗೋದಿಲ್ಲ. ಗಣೇಶ್ ಕೂತ್ಕೊಳ್ಳಿ. ಸಿಸಿ ಪಟ್ಲ ಅವರು ನಮ್ಮಲ್ಲಿ ಕಡಿಮೆ ನಮ್ಮಲ್ಲಿ ಕಡಿಮೆ, ನಿಮ್ಮಲ್ಲಿ 5 ಕಡೆ. ಈಗ ನಿಮ್ಮ ಉತ್ತರ ಆದ್ರೂ ಇದೆಯಲ್ಲ ರವಿ ನಿಮ್ಮ ಹತ್ರ ಕೆಪಿಎಸ್ಸಿ ಹಗರಣದ ಬಗ್ಗೆ ಸರ್, ನಿಮ್ಮ ಉತ್ತರ ಕೆಪಿಸಿಸಿ ಕರ್ನಾಟಕ ಲೋಕಸೇವಾ ಆಯೋಗ, ಕರ್ನಾಟಕ ಲೋಕಸೇವಾ ಆಯೋಗ ನೀವು ಪ್ರಸ್ತಾಪ ಮಾಡಿರೋದು, ನೀವು ಆರೋಪ ಮಾಡಿರೋದು ಯಾವುದ್ರ ಮೇಲೆ? ಕರ್ನಾಟಕ ಲೋಕಸೇವಾ ತಾನೆ, ನಾನು ಅದಕ್ಕೆ ಉತ್ತರ ಕೊಟ್ಟೆ. ಮಾನ್ಯ ಅಧ್ಯಕ್ಷರೇ, 4/3/2025 ಅವತ್ತು ವಿರೋಧ ಪಕ್ಷದ ನಾಯಕರು ಒಂದು ನಿಲುವಳಿ ಸೂಚನೆಯನ್ನು ಮಂಡಿಸಿದ್ದಾರೆ. ಆ ನಿಲುವಳಿ ಸೂಚನೆಯನ್ನು ನೀವು ನಿಯಮ 69ರಲ್ಲಿ ಚರ್ಚೆ ಮಾಡಿ ಅಂತೇಳಿ ಕನ್ವರ್ಟ್ ಮಾಡಿದ್ದೀರಿ. ಅದರ ಮೇಲೆ ಚರ್ಚೆ ನಡೆದಿದೆ. ವಿರೋಧ ಪಕ್ಷದ ನಾಯಕರು ಮತ್ತು ಬೇರೆ ಮಾನ್ಯ ಸದಸ್ಯರುಗಳು ಎಲ್ಲರೂ ಕೂಡ ಇತ್ತೀಚೆಗೆ ಕೆಪಿಎಸ್ಸಿನಲ್ಲಿ ನೋಡಿ, ನಾನು ಆಯೋಗ ಪದೇ ಪದೇ ತಪ್ಪಾಗದು ಬೇಡ. ಹೋಗೋದು ನನಗೆ
ಲೋಕಸೇವಾ ಆಯೋಗ ಇದು ಏನು ಕೆಪಿಸಿಸಿ ಹೋಗಿ ಕೆಪಿಎಸ್ಸಿ ಹೋಗಿ ಕೆಪಿಸಿಸಿ ಔಟ್ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ನೀವು ಹೇಳಿ 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 ಕೆಪಿಸಿಸಿ ಯಾವುದು ಆಮೇಲೆ ಕೆಪಿಎಸ್ಸಿ ಯಾವುದು ಕನ್ಫ್ಯೂಷನ್ ಬಂದ್ಬಿಟ್ಟಿದ್ದೀರಿ ಎಲ್ಲರಿಗೂ. ಕನ್ಫ್ಯೂಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ನೀವು. ಕೆಪಿಎಸ್ಸಿ ಹೋಗಿ ಕೆಪಿಸಿಸಿ ಔಟ್ ಈಗ ಅಶೋಕ ಅಲ್ಲ ಔಟ್. ಅದಕ್ಕೆ ಲೋಕಸೇವಾ ಇತ್ತೀಚೆಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಿದೆ. ಗೆಜೆಟೆಡ್ ಪ್ರೊಬೇಷನರ್ಸ್ಗೆ ಸುಮಾರು 384 ಜನರಿಗೆ ಆಯ್ಕೆ ಮಾಡಲಿಕ್ಕೋಸ್ಕರ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆದಿದೆ. 3 ಹಂತದ ಎಕ್ಸಾಮಿನೇಷನ್ ಇರ್ತದೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು, ಮೇನ್ ಎಕ್ಸಾಮಿನೇಷನ್ನು, ಆಮೇಲೆ ಪರ್ಸನಾಲಿಟಿ ಟೆಸ್ಟ್ 3 ಹಂತದಲ್ಲಿ ನಡೀತದೆ. ಮೊದಲನೇ ಹಂತದಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೀತದೆ. ಅದರಲ್ಲಿ ಪ್ರಶ್ನೆಗಳು ಇಂಗ್ಲಿಷ್ನಲ್ಲೂ ಇರ್ತವೆ, ಕನ್ನಡದಲ್ಲೂ ಕೂಡ ಇರ್ತವೆ. ಇದು ಆಬ್ಜೆಕ್ಟಿವ್ ಟೆಸ್ಟ್. ಇದು ನಡೆಯುವಾಗ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದಾಗ ಕೆಲವು ತಪ್ಪುಗಳಾಗಿದ್ದಾವೆ ಅಂತೇಳಿ ಅಲ್ಲಿ ಇದಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದಂಥ ಅಭ್ಯರ್ಥಿಗಳು ನಮಗೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಅನ್ಯಾಯ ಆಗಿದೆ ಅಂತೇಳಿ ಹೇಳಿದ್ರು. ಅದು ಗೊಂದಲ ಆಯಿತು. ಅದು ಗೊಂದಲ. ಆಮೇಲೆ ಕರ್ನಾಟಕ ಲೋಕಸೇವಾ ಆಯೋಗದವರು ಒಂದು ತಜ್ಞರ ಸಮಿತಿಯನ್ನು ಮಾಡ್ತಾರೆ. ತಜ್ಞರ ಸಮಿತಿ. ಈ ತಜ್ಞರ ಸಮಿತಿ ಇದು ಎಲ್ಲ ಲೋಕಸೇವಾ ಆಯೋಗದಲ್ಲೂ ಕೂಡ ಮಾಡ್ತಾರೆ. ಬರೀ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಬೇರೆ ಬೇರೆ ಲೋಕಸೇವಾ ಆಯೋಗದಲ್ಲೂ ಈ ಥರ ಸಮಸ್ಯೆ ಬಂದಾಗ ಲೋಕಸೇವಾ ಆಯೋಗದಲ್ಲೂ ಕೂಡ, ಎಲ್ಲ ಲೋಕಸೇವಾ ಆಯೋಗದಲ್ಲೂ ಕೂಡ ಮಾಡ್ತಾರೆ. ಅದನ್ನು ಮಾಡಿದಾಗ 10 ಕಡೆ, ಇದು ಲೋಕಸೇವಾ ಆಯೋಗದ ಕೊಟ್ಟಿರ್ತಕ್ಕಂಥ ಉತ್ತರ, ಇದು ಸರ್ಕಾರದ ಉತ್ತರ ಅಲ್ಲ. 10 ಕಡೆ ಈ ರೀತಿ ಆಗಿದೆ. 10 ಪ್ರಶ್ನೆಗಳಿಗೆ ತಪ್ಪು ಭಾಷಾಂತರ ಆಗಿದೆ ಅಂತೇಳಿ ಮಾಡಿದ್ದಾರೆ. ಆ ಸಮಿತಿಯವರು ಮಾಡಿ ಅದನ್ನು ಪರಿಷ್ಕೃತ ಕೂಡ ಮಾಡಿದ್ದಾರೆ. ಆಮೇಲೆ ಈ ಲೋಕಸೇವಾ ಆಯೋಗ ಏನ್ ಮಾಡಿದೆ ಅಂತಂದ್ರೆ ಮರುಪರೀಕ್ಷೆ ಮಾಡಿದ್ದಾರೆ. ಮೊದಲನೇ ಪರೀಕ್ಷೆಯಲ್ಲಿ ಅಲ್ಲ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಲ್ಲಿ 10 ದೋಷಗಳಿದ್ದಾವೆ. ಅದನ್ನ ಸರಿ ಮಾಡಿ ಪರಿಷ್ಕೃತ ಉತ್ತರವನ್ನು ಕೂಡ ಮಾಡಿದ್ದಾರೆ. ಆದಾಗ್ಯೂ ಮರುಪರೀಕ್ಷೆ ಮಾಡಿದ್ದಾರೆ. ಮತ್ತೆ ಪ್ರಶ್ನೆ ಪತ್ರಿಕೆಗಳನ್ನು ಸೆಟ್ ಮಾಡಿ ಮತ್ತೆ ಕನ್ನಡದಲ್ಲಿ ಮಾಡಿ ಆಮೇಲೆ ಪರೀಕ್ಷೆ ಮಾಡಿದ್ದಾರೆ. ಈ ಮರುಪರೀಕ್ಷೆ ಆದ ಮೇಲೂ ಕೂಡ ಕನ್ನಡ ಭಾಷಾಂತರದಲ್ಲಿ ದೋಷಗಳಿದ್ದಾವೆ ಅಂತೇಳಿ ಅಭ್ಯರ್ಥಿಗಳು ಗೊಂದಲವನ್ನು ಏರ್ಪಾಡು ಮಾಡಿದ್ದಾರೆ.